ಒಂದು ಬೆಲೆ ಇರುತ್ತೆ. ಯಾರು ಏನೇನ ಮಾಡ್ತಾ ಇದ್ರು, ಮೋಟಿವೇಶನ್ ಸ್ಪೀಚ್ ಕೊಡ್ತಾರ. ಧ್ರುವಣ ಹೇಳೋಣ. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ನೋಡ್ತಿರೋ ಥರನೇ ಪೂರ್ತಿ ಲೈವ್ ಒಂದು ಹಾಕಿದ್ದೀನಿ ಗೈಸ್. ನೀವೇನೇ ನೋಡ್ಕೊಬನ್ನಿ ಲೈವ್ ಯಾವ ಥರ ಇರುತ್ತೆ ಅಂತ. ಈ ಟಾಸ್ಕ್ನ ಉದ್ದೇಶ ಇಷ್ಟು ಟೈಮ್ ರಾಶಿಕಾ ಮತ್ತು ಒಂದು ರಘು ಅವರು ಅದನ್ನ ಇಟ್ಕೊಂಡಿರ್ತಾರೆ. ಅದನ್ನಲ್ಲಿ ಒಂದು ಅಶ್ವಿನಿ ಅವರು ಮೈಂಡ್ನ ಡೈವರ್ಟ್ ಮಾಡಬೇಕು. ನೋಡ್ಕೊಬರೋಣ ಬನ್ನಿ ಗೈಸ್. ಏನು ಹೊಗಳುತ್ತವ್ರಲ್ಲ, ಆಟ ಇನ್ನೂ ಅರ್ಥನೇ ಆಗಿಲ್ಲ. ಅಲ್ಲಿ ಅದೆಷ್ಟು ಟೈಟ್ ಇದೆ ಗೊತ್ತಾ, ಎಳ್ದಿಟ್ಕೊಂಡಿರೋದು. ಮೋಟಿವೇಶನ್ ಸ್ಪೀಚ್. ಈ ಕಡೆ ಬಂದರೆ ಇಲ್ಲಿ ನಮ್ಮ ಗಿಲ್ಲಿ, ಕಾವ್ಯ ಮತ್ತು ರಕ್ಷಿತಾ ಅವರು ಧ್ರುವ ಮತ್ತು ಅಶ್ವಿನಿ ಅವ್ರನ್ನ ನೋಡ್ಕೊಂಡು ನಗಾಡ್ತಿದ್ದಾರೆ. ಯಾಕಪ್ಪ ಅಂತ ಅಂದರೆ ಗೈಸ್, ನಮ್ಮ ಅಶ್ವಿನಿ ಅವರು ಮೈಂಡನ್ನು ಡೈವರ್ಟ್ ಮಾಡಬೇಕಾಗಿರುತ್ತೆ. ಆದರೆ ಅವ್ರು ಏನು ಮಾಡ್ತಿರ್ತಾರಪ್ಪ ಅಂತ ಅಂದರೆ ಸುಮ್ಮನೆ ಹಿಂಗೆ ಓಡಾಡ್ಕೊಂಡು ಕಾಲ ಕಳ್ಕೊಂಡು ಲೈವ್ನಲ್ಲಿ ನಾನು ನೋಡ್ಕೊಬಂದೆ ಹೇಳ್ತಿದ್ದೀನಿ ಗೈಸ್. ಲೈವ್ನಲ್ಲಿ ಓಡಾಡ್ಕೊಂಡು ಕಾಲ ಕಳ್ಕೊಂಡು ನಮ್ಮ ಒಂದು ರಾಶಿಕಾ ಮತ್ತು ರಘು ಅವರಿಗೆ ಮೈಂಡನ್ನ ಡೈವರ್ಟ್ ಮಾಡಬೇಕಾಗಿರುತ್ತೆ. ಆದರೆ ಅವರು ಆ ಕೆಲಸನ ಮಾಡ್ತಾನೆ ಇಲ್ಲ ಗೈಸ್. ಅವ್ರು ಏನು ಮಾಡ್ತಿದ್ದಾರಪ್ಪ ಅಂತಂದರೆ ಸುಮ್ಮನೆ ಹಿಂಗೆ ಓಡಾಡ್ತಿದ್ದಾರೆ. ಮತ್ತು ಡೈವರ್ಟ್ ಮಾಡ್ಬೇಕು ಮೈಂಡ್. ಇವಾಗ 5 minutes ವರೆಗೂ ಅಷ್ಟೇ ಅದನ್ನ ಅವ್ರು ಮಾತಲ್ಲಿ ಮಾಡಬೇಕು. ಟಾಕಿಂಗ್ ಮಾಡು ಅಂದ್ರೆ ವಾಕಿಂಗ್ ಮಾಡ್ತಾರಲ್ಲ. ಈ ಕಡೆ ಬಂದರೆ ಇಲ್ಲಿ ನಮ್ಮ ಕಾವ್ಯ ಅವ್ರಿಗೆ ನಮ್ಮ ರಕ್ಷಿತ್ ಅವರ ಕಾಟನೇ ತಪ್ತಾ ಇಲ್ಲ. ಒಂದು ಔಟು ಅಂತ ಕಾವ್ಯ ಅವರ ತಲೆನ ತಿಂದಿಡ್ತಾ ಇದ್ದಾರೆ. ಆದರೆ ಗಿಲ್ಲಿ ಅವರು ಮಾತ್ರ ಅಶ್ವಿನಿ ಅವ್ರಿಗೆ ರೇಗಿಸೋದನ್ನ ಬಿಡ್ತಾನೆ ಇಲ್ಲ. ವಾಕಿಂಗ್ ಮಾಡೋದ್ರೆ ಟಾಕಿಂಗ್ ಮಾಡ್ತಿದ್ದೀರಲ್ಲಣ್ಣ ಅಂತ ಒಂದು ನಮ್ಮ ಧ್ರುವ ಅವ್ರಿಗೆ ಹೇಳ್ತಾ ಇದ್ದಾರೆ. ಹಾಗೆಯೇ ಕಾವ್ಯನೂ ಕೂಡ ಹೇಳಿದ್ರು ಧ್ರುವ ಅವ್ರಿಗೆ, ಏನು ಧ್ರುವ ಈ ಮೋಟಿವೇಶನ್ ಮಾಡ್ತಿದ್ದಾರಲ್ಲ ಧ್ರುವ, ನೀವಾದರೂ ಹೇಳಿದ್ರು ಅಂತ ಅಂದರು. ಬನ್ನಿ ಗೈಸ್, ಮುಂದೆ ಏನಾಯ್ತು ನೋಡೋಣ. ಇದು ಕೂಡ ಓಡಾಡ್ತಾನೆ ಇದ್ದಾರೆ. ಮುಂದೆ ಏನಾಯಿತು, ಏನಾದ್ರು ಒಂದು ಮೈಂಡ್ ಡೈವರ್ಟ್ ಮಾಡಿದ್ರಾ ಇಲ್ವಾ? ಲೈಕ್ ಮಾಡ್ಕೊಳ್ಳಿ ಗೈಸ್, ಮುಂದಿಂದು ನೋಡೋಣ ಬನ್ನಿ. ಏನೂ ಆಗಲ್ಲ ಅವ್ರು ಸುಮ್ಮನೆ ಇದ್ದಾರೆ. ಸರ್ ಬಿದ್ಗಿದ್ ಹೋಗ್ಬಿಟ್ಟಿರ, ಒಡೆದೋಗ್ಬಿಡುತ್ತೆ ಅದು ನಿಮ್ ವೆಯ್ಟ್ಗೆ, ಹುಷಾರು. ಹೂ ಕಣಪ್ಪ, ಉಸ್ತುವಾರಿ ಮಾಡ್ತಾ ಇದೀನಿ. ವಾವ್, ಮೋಟಿವೇಟ್ ಆಗ್ತಿದ್ದೀರಾ. ಅಣ್ಣನಿಗೆ ಮೋಸ್ಟ್ಲಿ ಅಡಿಗೆ ಗಿಡಿಗೆದಾಗ ಟ್ರಿಗರ್ ಆಗ್ಬೋದು. ಅಡಿಗೆ ವಿಷಯ ಏನಾದ್ರು ಹೇಳಿದ್ರೆ ಮೋಟಿವೇಶನ್ ಆಕ್ಚುಲಿ ಹೆಲ್ಪ್ ಆಗ್ತಿದೆ ಅಲ್ವಾ ರಾಶಿ? ಏನು ಗುರು ಗಿಲ್ಲಿ ಮೈಂಡು ಈ ಥರ ಅವನೇ ಕರೆಕ್ಟಾಗಿ ಹೇಳ್ದ. ಅಡುಗೆ ಗಿಡಿಯೋದೇನಾದ್ರು ಹೇಳಿದರೆ ರಘು ಸರ್ಗೆ ಟ್ರಿಗರ್ ಆಗ್ಬೋದು ಅಂತ. ನಮ್ಮ ಕಾವ್ಯ ನೋಡಿದರೆ ಇಲ್ಲಿ ನಮ್ಮ ಅಶ್ವಿನಿ ಅವ್ರಿಗೆ ರೇಗಿಸ್ತಿದ್ದಾಳೆ, ಮೋಟಿವೇಶನ್ ಆಗ್ತಿದೆ ಅಲ್ವಾ ರಘು ಸರ್ನ ಕೇಳ್ತಾ ಇದ್ದಾಳೆ. ನಮ್ಮ ಅಶ್ವಿನಿ ಅವರು ಕೊನೆಗೂ ಕೂಡ ಒಂದೇ ಒಂದು ಮೈಂಡ್ ಡೈವರ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಅದು ಏನಪ್ಪ ಅಂತ ಅಂದರೆ ಬಿದ್ಗಿದ್ದೋಗ್ಬಿಟ್ಟಿರಾ ಅದನ್ನು ಹೇಳ್ದೆವು. ನಿಮ್ಮ ವೆಯ್ಟಿಗೆ ಅದು ಬಿದ್ಗಿದ್ದೋಗಿತ್ತು ಅಂತ ಹೇಳಿದ್ರು. ಓಕೆ ಗೈಸ, ಮುಂದೇನಾಯಿತು ಅಂತ ನೋಡ್ಕೊಬರೋಣ ಬನ್ನಿ ಗೈಸ. ಹಾಗೆಯೇ ನಮ್ಮ ರಕ್ಷಿತಾ ಅವರ ಡೌಟು ಇನ್ನೂ ನಿತ್ಯ ಎಲ್ಲ ಯಾವಾಗ ನಿಲ್ಲುತ್ತೆ ಅಂತ ನೀವೇ ಹೇಳ್ಬೇಕು ಗೈಸ. ಅವರ ಡೌಟ್ ಅಂತೂ ನಿಲ್ಲದೇ ಇಲ್ಲ ಅಂತಲೇ ಹೇಳ್ಬೋದು ಗೈಸ. ನಮ್ಮ ರಾಶಿಕಾ ಅವ್ರಿಗೆ ನೋಡಿದರೆ ನಮ್ಮ ಅಶ್ವಿನಿ ಅವರು ಡೈವರ್ಟ್ ಮಾಡೋಕ್ಕೆ ಪ್ರಯತ್ನನೇ ಪಡ್ತಾ ಇಲ್ಲ ಗೈಸ್. ಹಾಗೆಯೇ ವಿಡಿಯೋ ಪೂರ್ತಿ ನೋಡಿದ್ದೀರಾ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನೋಡಿದ್ರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಲೈವ್ ಅಪ್ಡೇಟ್ನ ತಿಳ್ಕೊಳ್ಳಿ, ಎಲ್ರಿಗಿಂತ ಮೊದಲು ತಿಳ್ಕೊಳ್ಳಿ, ಬಿಗ್ ಬಾಸ್ಗಿಂತ ಮೊದಲು ತಿಳ್ಕೊಳ್ಳಿ ಅಂತ ಹೇಳ್ತಾ ಗೈಸ್. ಥ್ಯಾಂಕ್ ಯು ಗೈಸ್ ಸೋ ಮಚ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.